ಹೇಗಿದೆಯಾ ಚಂದು ಅಂತ ಉದಯ್ ಕೇಳ್ದ. ಪ್ರಾಣದೊಂದಿಗೆ ಮಾತ್ರ ಇದ್ದೀನಿ ಬಾವಾ ಅಂದ್ಲು ಚಂದು. ಯಾಕೆ ಆಗ ಹೋದಂಥ ವಿಷಯಗಳನ್ನ ನೆನಪು ಮಾಡ್ಕೊಂಡು ನೋವು ಪಡ್ತಿದ್ಯಮ್ಮ. ಅವನ್ನೆಲ್ಲ ಮರೆತು ಬಿಡು ಚಂದು. ಅವೆಲ್ಲ ನಿನ್ನ ಜೀವನದಲ್ಲಿ ನಡೆದ ಕೆಟ್ಟ ಕನಸುಗಳು ಅಂತ ಅಂದ್ಕೋ ಅಂತ ಅಂದ ವಿಜಯ್. ನನಗೂ ಕೂಡ ಅವನ್ನೆಲ್ಲ ಮರೆತು ಬಿಡಬೇಕು ಅಂತಲೇ ಇದೆ ಬಾವ. ಆದರೆ ನಾನು ಮರೆಯೋಣ ಅಂತ ಅಂದ್ಕೊಂಡು ಪ್ರತಿ ಸಲವೂ ಮತ್ತೆ ಅವೆಲ್ಲ ನೆನಪಿಗೆ ಬಂದು ನನ್ನನ್ನು ಚಿತ್ರಹಿಂಸೆ ಮಾಡ್ತಿವೆ. ಆ ನೆನಪುಗಳು ನಿಜವಾಗಿಯೂ ನನಗೆ ಆಗ್ತಾ ಇಲ್ಲ ಬಾವ. ನಡೆದದನ್ನು ನೆನಪು ಮಾಡಿಕೊಂಡ್ರೆ ನನಗೆ ಯಾಕೆ ಹೀಗಾಗಬೇಕು ಅಂತ ಅನಿಸುತ್ತೆ ಅಂತ ಚಂದು ಅಳ್ತಿರ್ತಾಳೆ. ಚಂದು ಅಳಬೇಡ ಅಂತ ಹೇಳಿದ್ನಲ್ಲ, ಇನ್ನು ಅವನ್ನೆಲ್ಲ ಮರೆತು ಬಿಡು. ಇನ್ನು ಮುಂದೆ ನಿನ್ನ ಜೀವನವೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ದ. ಆದರೆ ಅವಳ ಹತ್ರ ಹೋಗಬೇಕಂದ್ರೆ ಅವನಿಗೇನೋ ಒಂದು ರೀತಿಯ ಬಿಗುಮಾನ ಅಡ್ಡ ಬರ್ತಿತ್ತು. ಅವಳು ಅಳ್ತಾ ಇರೋದನ್ನು ನೋಡ್ತಾ ನಿಂತಿದ್ದ. ಅಷ್ಟರ ಮಗು ಹಸುವಿನಿಂದಲೋ ಏನೋ ಅಳೋದಕ್ಕೆ ಶುರು ಮಾಡ್ದ. ಈಗೋ ಇವನು ಅಳ್ತಿದ್ದಾನೆ, ನನಗೆ ಎತ್ಕೊಳ್ಳೋದಕ್ಕೆ ಬರ್ತಿಲ್ಲ, ನೀನು ಎತ್ಕೋ ಅಂತ ಚಂದು ಕೈಗೆ ಮಗುವನ್ನು ಕೊಟ್ಟ. ಇನ್ನು ಮಗುವನ್ನು ನೋಡಿ ತನ್ನ ಕಣ್ಣೀರು ಒರೆಸ್ಕೊಂಡು ಮೆಲ್ಲನೆ ಉದಯ್ ಜೊತೆ ಮಾತಿಗಿಡಿದ್ಲು ಚಂದು. ಅಪ್ಪ, ಹಣ್ಣುಗಳು ಅಂತ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ನೀನೇ ಕಿತ್ಕೊಳ್ಬೋದಿತ್ತಲ್ವಾ ಅಂದ ಆರ್ಯ. ನನ್ನ ತಮ್ಮ ನಿಮ್ಮ ತಂಗಿ ಜೊತೆ ಮಾತಾಡ್ತಾನೆ ಅಂತ ಇಲ್ಲಿ ಕರ್ಕೊಂಡು ಬಂದು ಕಣೋ. ಚಂದು ಜೀವನ ಹೀಗೆ ಇರಬಾರ್ದು, ಉದಯ್ ಜೊತೆ ಇದು ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತಿದೆ ಆರ್ಯ ಅಂದ್ಲು ಅನ್ವಿತಾ. ನಿನ್ನ ಮುಖ ನೋಡು, ಅವನಿಗೆ ಈಗಿನಿಂದೆಲ್ಲ ಚಿಕ್ಕನಿಂದಲೂ ಚಂದು ಅಂದರೆ ಇಷ್ಟನೇ. ನಾನು ಉದಯ್ ಕೊಟ್ಟು ಮದುವೆ ಮಾಡೋಣ ಅಂದಿದ್ದಕ್ಕೆ ಅಪ್ಪ ಸಾಮ್ರಾಟವನ್ನು ತಂದರು. ಅವನು ನಮ್ಮ ಜೀವನವನ್ನೇ ಅಸ್ತವ್ಯಸ್ತ ಮಾಡ್ದ ಅಂದ ಆರ್ಯ. ಹೌದು, ಅವನು ಮಧ್ಯದಲ್ಲಿ ಬರದೇ ಇದ್ದಿದ್ರೆ ಆಗ್ತಾ ಇರಲಿಲ್ಲ ಆರ್ಯ. ಚಂದುವನ ಉದಯ್ ಕೊಟ್ಟಿದ್ರೆ ಅವಳು ಮಹಾರಾಣಿಯಂತೆ ಇರ್ತಾ ಇದ್ಲು. ಈಗ ನೋಡಿದೆಯಲ್ಲ ಉದಯ್ ಎಷ್ಟು ಒಳ್ಳೆಯವನು ಅಂತ. ಇಂದಿಗೂ ಅವನಿಗೆ ಚಂದು ಅಂದರೆ ಇಷ್ಟ ಇರುವಂತಿದೆ. ಸ್ವಲ್ಪ ಮನೆಯಲ್ಲಿ ನೀನೇ ಮಾತಾಡಿ ಅವರಿಬ್ಬರು ಮದುವೆ ಮಾಡಬಾರ್ದೇ ಅಂತ ಅನ್ವಿತಾ ಆರ್ಯನ ಹತ್ರ ಹೋಗಿ ಅವನ ಎದೆ ಮೇಲೆ ಉಗುರಿನಿಂದ ಕೆರೀತಾ ಕೇಳಿದ್ಲು. ನೀನು ಹೀಗೆ ಮಾಡಿ ಹೇಳಿದಿದ್ರು ನಾನು ಮುಂದೆ ಮಾಡಲಿರೋದು ಅದೇ. ಆದರೆ ಚಂದುಗೆ ಸ್ವಲ್ಪ ಸಮಯ ಕೊಡಬೇಕಷ್ಟೆ. ಈಗಲೇ ಮದುವೆ ಅಂದರೆ ಅವಳು ಕೂಡ ಇದಕ್ಕೆ ತಯಾರಿರಲ್ಲ. ಈಗಾಗಲೇ ಒಂದು ಸಲ ಮದುವೆ ಆಗಿ ತನ್ನ ಜೀವನದಲ್ಲಿ ಅನುಭವಿಸಬಾರದ ಕಷ್ಟಗಳನ್ನೆಲ್ಲ ಅನುಭವಿಸಿದಾಳೆ. ಮತ್ತು ಇವೆಲ್ಲದಕ್ಕೂ ಅವಳು ಸಿದ್ಧವಾಗಬೇಕಲ್ವಾ? ಚಂದು ಕೂಡ ಸ್ವಲ್ಪ ಅವನ್ನೆಲ್ಲ ಮರೆತು ಚೇತರಿಸ್ಕೊಳ್ಳಿ, ಆಮೇಲೆ ನಾನು ಎಲ್ಲವನ್ನ ಮಾತಾಡ್ತೀನಿ ಬಿಡು ಅಂದ ಆರ್ಯ. ಹಾಂ ಆಯಿತು ಬಿಡು, ಆದರೂ ನಿಜವಾಗಿ ನನಗೆ ಅವು ಸಿಗ್ತಿಲ್ಲ ಕಣೋ, ಕಿತ್ಕೊಡ್ಬಾರ್ದಾ ಪ್ಲೀಸ್ ಅಂತ ಅಂದ್ಲು ಅನ್ವಿತಾ. ನೋಡೇ, ಅವು ನನಗೂ ಕೂಡ ಸಿಗೋ ಹಾಗೆ ಕಾಣ್ತಿಲ್ವಲ್ಲ ಅಂದ ಆರ್ಯ ಸೊಂಟದ ಮೇಲೆ ಎರಡೂ ಕೈಗಳನ್ನ ಇಟ್ಕೊಂಡು ಮೇಲಿರೋ ಮಾವಿನ ಮರವನ್ನು ನೋಡುತ್ತಾ. ನನ್ನ ಎತ್ಕೋ, ನಾನು ಕೀಳ್ತೀನಿ ಅಂದ್ಲು ಅನ್ವಿತಾ ನಗ್ತಾ. ಈ ಉಪಾಯ ಕೂಡ ಚೆನ್ನಾಗಿದೆ ಬಾ ಅಂದ ತಕ್ಷಣ ಅನ್ವಿತಾ ತನ್ನ ಸೀರೆ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸ್ಕೊಂಡು ಸಿದ್ಧವಾದ್ಲು. ಆರ್ಯ ಎರಡೂ ಕೈಗಳಿಂದ ಎತ್ತಿದ ತಕ್ಷಣ ಚಂದವಾಗಿ ಎರಡು ಹಣ್ಣುಗಳನ್ನ ಕಿತ್ಕೊಂಡು ಸಿಕ್ತು ಕಣೋ ಅಂತ ಕೂಗಿದ್ಲು. ಆರ್ಯ ಮೆಲ್ಲನೆ ಅನ್ವಿತಾಳನ್ನು ಕೆಳಗಿಳಿಸ್ತಿರುವಾಗ ಅವಳ ಮೈ ಅವನ ಮುಖಕ್ಕೆ ತಗಲಿ ಅವನ ಮೈಯಲ್ಲಿ ಹೊಸ ಸಂಚಲನ ಉಂಟಾಯಿತು. ಅವಳನ್ನ ಹಾಗೆ ಗಟ್ಟಿಯಾಗಿ ಅಪ್ಕೊಂಡು, ಬಹಳ ದಿನ ಆಯಿತು ಕಣೆ ಹೀಗೆ, ನನ್ನ ಮೈಯಲ್ಲಿ ಮದವೇರಿಸಿದ್ರೆ ಹೇಗೆ ಅಂದ ಅವಳ ಹತ್ರ ಹೋಗಿ. ನಾನು ನಿನ್ನನ್ನು ಎತ್ಕೊಂಡೆ ಅಷ್ಟೇ ಹೊರತು ನನ್ನ ಮುಟ್ಟು ಅಂದ್ಲು ಅನ್ವಿತಾ ಮೆಲ್ಲನೆ. ಅಂದರೆ ನೀನು ಹೇಳಿದ್ರೆ ಮುಟ್ಟಬೇಕಾ, ನನ್ನ ಇಷ್ಟ ಅಂತ ಅವಳು ಸೊಂಟದ ಮೇಲಿದ್ದ ಕೈಯನ್ನು ಮೆಲ್ಲನೆ ಮೇಲಕ್ಕೆ ಸರಿಸ್ತಿರುವಾಗ, ಆರ್ಯ ಬೇಡ, ಇಲ್ಲಿ ಯಾರಾದರೂ ಕೂಗಿದ್ರೆ ಮರ್ಯಾದೆ ಹೋಗುತ್ತೆ ಪ್ಲೀಸ್, ಯಾರಾದರೂ ಕೇಳಿಸ್ಕೊಳ್ತಾರೆ ಅಂದ್ಲು. ನೀನು ಹೇಳಿದ್ರೆ ನಾನು ಕೇಳ್ತೀನಾ ಅಂತ ಮೆಲ್ಲನೆ ಅವನೆರಡು ಕೈಗಳನ್ನ ಸೊಂಟದ ಮೇಲಿಂದ ಮೇಲಕ್ಕೆ ತರ್ತಿದ್ರೆ, ನಾಚಿಕೆ ಇಲ್ವಾ ನಿನಗೆ ಅಂತ ಅವಳು ಅವನ ಕೆನ್ನೆಗೆ ಒಂದು ಏಟು ಕೊಟ್ಲು. ಅದಕ್ಕೆ ಪ್ರತಿಯಾಗಿ ಅನ್ವಿತಾಳ ಕೆಳತುಟಿ ಇಂದ ರಕ್ತ ಬರೋದಕ್ಕೆ ಶುರು ಆಯಿತು. ಅವಳು ತುಟಿಗಳನ್ನ ಒರೆಸ್ಕೊಂಡು ಆರ್ಯನ ಕಡೆ ಕೋಪದಿಂದ ನೋಡ್ತಿದ್ರೆ ಆರ್ಯ ಕಣ್ಣು ಹೊಡೆದು ನಗ್ತಾ ರಕ್ತವನ್ನು ಹೀರ್ಕೊಂಡ. ಇನ್ನೊಂದು ದೀರ್ಘವಾದ ಮುತ್ತು ಕೂಡ ನೀಡಿಬಿಟ್ಟ. ಅನ್ವಿತಾ ಆರ್ಯನ ಕೆನ್ನೆಗೆ ಹೊಡೆದದ್ದಕ್ಕೆ ಅವಳು ಕೆಳತುಟಿಯನ್ನು ಕಚ್ಚಿ ಆ ರಕ್ತವನ್ನು ಪೂರ್ತಿಯಾಗಿ ಸವದ. ಆರ್ಯ ನಾಚಿಕೆ ಇಲ್ದವನೇ, ನಿಜಕ್ಕೂ ಮನುಷ್ಯನ ನೀನು? ಈಗಷ್ಟೇ ಕಚ್ಚಿದೆ ಮತ್ತೆ ಮುತ್ತು ಕೊಡ್ತೀಯಾ ಅಂತ ಆರ್ಯನ ಭುಜದ ಮೇಲೆ ಹೊಡೆದು ಅವನಿಂದ ದೂರ ಹೋಗ್ತಾಳ ಅನ್ವಿತಾ. ಅವಳು ತುಟಿ ತೇವ ಅವನ ತುಟಿಗಳಿಗೆ ತಗಲಿದ್ದಕ್ಕೆ ಆರ್ಯ ತನ್ನ ಹೆಬ್ಬೆರಳಿನಿಂದ ತುಟಿಗಳನ್ನ ಒರೆಸ್ಕೊಂಡು ನಗ್ತಾ ಅನ್ವಿತಾ ಹಿಂದೆ ಹೋಗಿ ಅವಳ ಸೊಂಟವನ್ನು ಎಂದಿನಿಂದ ಅಪ್ಕೊಳ್ತಾನೆ ಆರ್ಯ.
ಬಿಡೋ ಬಿಡೋ ಕಳ್ಳ, ಅವರಿಬ್ಬರು ಮಾತಾಡ್ಕೊಳ್ಳಿ ಅಂತ ನಿನ್ನನ್ನು ಈ ಕಡೆ ಕರ್ಕೊಂಡು ಬಂದರೆ ನೀನು ನನ್ನನ್ನು ಏನು ಮಾಡ್ತಿದ್ಯಾ ನೋಡು. ಹೋಗೋ, ನಾನು ನಿನ್ನ ಜೊತೆ ಮಾತಾಡಲ್ಲ ಅಂದ್ಲು ಅನ್ವಿತಾ. ಮಾತಾಡಬೇಡ ಬಿಡು, ಮಾತುಗಳು ಯಾರಿಗೆ ಬೇಕು, ನನಗೆ ಬೇಕಾಗಿರೋದು ಬೇರೆಯೇ ಇದೆ ಅಂತ ಅವಳು ಸೊಂಟವನ್ನು ಹಚ್ಚಿಬಿಟ್ಟು ಕಣ್ಣು ಹೊಡೆದ. ಅನ್ವಿತಾ ಆರ್ಯನನ್ನು ಕೋಪದಿಂದ ನೋಡ್ತಾ, ಇಷ್ಟು ನಾಚಿಕೆ ಇಲ್ಲದೆ ಹೇಗೆ ತಯಾರಾದೋ ನೀನು ಅಂದ್ಲು. ನಿನ್ನ ಹತ್ರ ನನಗೆ ನಾಚಿಕೆ ಯಾಕೆ, ನಿನ್ನ ಹತ್ರ ನಾಚಿಕೆ ಬಿಡೋ ಅವಶ್ಯಕತೆ ನನಗಿಲ್ಲ, ಬೇಕಾದರೆ ನೀನು ಎಷ್ಟು ಬೇಕಾದರೂ ನಾಚ್ಕೋ ಅಂತವಳನ್ನ ಎರಡೂ ಕೈಗಳಲ್ಲಿ ಎತ್ಕೊಂಡ ಆರ್ಯ. ಆರ್ಯ, ನಾನು ನಡಿತೀನಿ ಕಣೋ, ಯಾಕೆ ಎತ್ಕೊಂಡೆ ಅಂತ ಕೇಳಿದ್ಲು ಅನ್ವಿತಾ ಆರ್ಯನ ಕುತ್ತಿಗೆ ಸುತ್ತ ಕೈ ಹಾಕಿ. ಅಲ್ಲಿ ಚೆನ್ನಾಗಿಲ್ಲ ಕಣೆ, ಕಲ್ಲು ಮುಳ್ಳುಗಳಿವೆ, ಸ್ವಲ್ಪ ಮುಂದೆ ಹೋದ್ಮೇಲೆ ಇಳಿಸ್ತೀನಿ ಅಲ್ವಾ ಅಂದ. ಅದಕ್ಕೆ ಸರಿ ಅಂತ ಆರ್ಯಗೆ ಎತ್ಕೊಂಡ ತಕ್ಷಣ ಅನ್ವಿತಾ ಕಾಲುಗಳನ್ನ ಆಡಿಸ್ತಾ ಚಂದವಾಗಿ ಆ ಕ್ಷಣವನ್ನು ಅನುಭವಿಸ್ತಾ ಇದ್ಲು. 10 ನಿಮಿಷಗಳ ಕಾಲ ಆ ಮರ ಈ ಮರ ಸುತ್ತಿ ತನಗಿಷ್ಟವಾದ ಹಣ್ಣುಗಳನ್ನ ಕಿತ್ಕೊಂಡ ಮೇಲೆ ಮಗುವಿನ ಅಳುವಿನ ಧ್ವನಿ ಇವರಿಗೆ ಕೇಳಿಸಿದ ತಕ್ಷಣ, ಅಯ್ಯೋ ಆರ್ಯ, ಅವನು ಅಳ್ತಿದ್ದಾನನ್ಸುತ್ತೆ, ಬಾ ಹೋಗೋಣ ಅಂತ ಇಬ್ಬರು ವೇಗವಾಗಿ ಮಗುವಿನ ಹತ್ರ ಹೋದರು. ಅನ್ವಿತಾ ಬರ್ತಿದ್ದಂತೆ, ಅಯ್ಯೋ ಅಕ್ಕ, ಈಗ ಇವನು ಅಳ್ತಿದ್ದಾನೆ ಅಂತ ಮಗುವನ್ನು ಅನ್ವಿತಾ ಕೈ ಕೊಟ್ಟರು. ಇನ್ನು ಆರ್ಯನ ಜೊತೆ ಜಮೀನಿನ ಬಗ್ಗೆ ಆ ತೋಟಗಳ ಬಗ್ಗೆ ಮಾತಾಡ್ತಿದ್ದ ಉದಯ್. ಇನ್ನು ಅನ್ವಿತಾ ಅವರಿಗೆ ವಿರುದ್ಧ ದಿಕ್ಕಿನಲ್ಲಿ ಕೂತು ಮಗುವಿಗೆ ಹಾಲು ಉಣಿಸಿದ ಮೇಲೆ ಅವನು ಹಾಯಾಗಿ ನಿದ್ರಿಸ್ದ. ಅವ್ನು ಮಲಗಿದ ತಕ್ಷಣ ಆ ಮಂಚದ ಮೇಲೆ ಮೆತ್ತನೆ ಹಾಸಿಗೆ ಹಾಕಿ ಅವ್ರು ಬರುವಾಗಲೇ ತಂದಿದ್ದ ಅವನು ಪುಟ್ಟ ಹಾಸಿಗೆನಿಟ್ಟು ನೆಟ್ ಹಾಕಿದ್ರು. ಆ ತಣ್ಣನೆಯ ಗಾಳಿಗೆ ಅವನು ಆರಾಮವಾಗಿ ನಿದ್ರೆಗೆ ಜಾರ್ದ. ಚಂದು ಮತ್ತು ಅನ್ವಿತಾ ಕೂಡ ಆ ತಣ್ಣನೆಯ ಗಾಳಿಗೆ ಮರಗಳ ನಡುವೆ ಅಡ್ಡಾಡ್ತಿದ್ರೆ ಆರ್ಯ ಮಗುವಿನ ಹತ್ರ ಕೂತಿದ್ದ. ಇನ್ನು ಮಧ್ಯಾಹ್ನ ಊಟದ ಸಮಯದಲ್ಲಿ ಉದಯ್ ಮನೆಯಿಂದ ನಾಟಿ ಕೋಳಿ ಸಾರು, ಮಾಂಸದ ಅಡುಗೆ, ಹೀಗೆ ತರಹೇವಾರಿ ಅಡುಗೆಗಳು ಅಲ್ಲಿಗೆ ಬಂದವು. ಅಲ್ಲೇ ಒಂದು ದೊಡ್ಡ ಮೇಜು ಮತ್ತು 4 ಕುರ್ಚಿಗಳನ್ನ ಹಾಕಿ ನಡುವೆ ಅಡುಗೆ ಪಾತ್ರೆಗಳನ್ನೆಲ್ಲ ಜೋಡಿಸಿ ಕೆಲಸದವರು ಹೊರಟು ಹೋದರು. ಅಕ್ಕ, ಮಗು ಕೂಡ ಮಲಗಿದಾನಲ್ವಾ, ಇನ್ನು ಊಟ ಮಾಡಿ ಅಂದ ಉದಯ್ ಅನ್ವಿತಾ ಅವರನ್ನ ಕರೆದು. ಹಾಂ ಆಗಲಿ ಅಂತ ಎಲ್ಲರೂ ನಲ್ಲಿ ಹತ್ರ ಕೈ ತೊಳ್ಕೊಂಡು ಬಂದು ಮೇಜಿನ ಬಳಿ ಕೂತರು. ಅನ್ವಿತಾ ಎಲ್ರಿಗೂ ಬಡಿಸಿದ ಮೇಲೆ ಎಲ್ಲರೂ ಮಾತಾಡ್ತಾ ಆ ತೋಟದಲ್ಲೇ ಊಟವನ್ನು ಮುಗಿಸಿದ್ರು. ಮಗು ಕೂಡ ಇವರನ್ನ ತೊಂದರೆ ಕೊಡಬಾರ್ದು ಅನ್ನುವಂತೆ ಪುಟ್ಟ ಬಾಯಿ ತೆರೆದು ಹಾಯಾಗಿ ನಿದ್ರಿಸ್ತಿದ್ದ. ರುಚಿಕರವಾದ ಊಟ ಮುಗಿಸಿದ ಮೇಲೆ ಆ ತೋಟದ ಎಳೆನೀರನ್ನು ತಂದುಕೊಂಡ ಉದಯ್ ಎಲ್ರಿಗೂ. ಆ ಸಿಹಿಯಾದ ಎಳೆನೀರನ್ನು ಕುಡಿದು ಸಾಯಂಕಾಲದವರೆಗೆ ಹರಟೆ ಹೊಡಿತಾ 4 ಸಮಯವನ್ನು ಕಳೆದರು. ಉದಯ್ ಆರ್ಯ ಮತ್ತು ಅನ್ವಿತಾ ಜೊತೆ ಮಾತಾಡ್ತಿದ್ರು. 2 ನಿಮಿಷಕ್ಕೆ ಒಂದು ಸಲ ಅವನ ನೋಟ ಚಂದುವಿನ ಕಡೆ ಹೋಗ್ತಾ ಇತ್ತು. ಎಷ್ಟು ಚೂಟಿಯಾಗಿದ್ದು ಹುಡುಗಿ ಇವಳು, ಊರೆಲ್ಲ ನನ್ನದೇ ಅನ್ನುವಂತೆ ಅಡ್ಡಾಡ್ತಿದ್ದವಳು. ಆದರೆ ಈಗ ಎಲ್ಲವನ್ನ ಕಳ್ಕೊಂಡವಳಂತೆ ಒಂದು ಮಾತು ಕೂಡ ಆಡದೇ ಇರೋ ಅವಳನ್ನ ನೋಡ್ತಿದ್ರೆ ಅವನಿಗೆ ಬಹಳ ನೋವಾಗ್ತಿತ್ತು. ಹಿಂದೆ ಅಷ್ಟು ಚಟುವಟಿಕೆಯಿಂದಿದ್ದ ಚಂದು ಈಗ ಮೌನವಾಗಿರೋದನ್ನು ನೋಡಿ ಉದಯ್ಗೆ ನಿಜಕ್ಕೂ ತುಂಬಾ ಬೇಸರ ಆಯಿತು. ಮಧ್ಯ ಮಧ್ಯದಲ್ಲಿ ಉದಯ್ ಚಂದುವನ್ನು ನೋಡೋದನ್ನು ಆರ್ಯ ಮತ್ತು ಅನ್ವಿತಾ ಗಮನಿಸಲೇ ಇದ್ದರು. ದಿನವಿಡೀ ತೋಟದಲ್ಲಿ ಅಡ್ಡಾಡಿ ಚೆನ್ನಾಗಿ ಊಟ ಮಾಡಿ ಖುಷಿಪಟ್ಟ ಮೇಲೆ ಸಾಯಂಕಾಲವಾಗ್ತಿದ್ದಂತೆ ಮನೆಗೆ ಹೋಗ್ತೀವಿ ಅಂದರು. ಕತ್ತಲಾದರೆ ಮಗು ಅಳ್ತಾನೆ, ಹೊರಗಡೆ ಜಾಸ್ತಿ ಹೊತ್ತಿರಬಾರ್ದು, ಅಮ್ಮ ಬೈತಾರೆ, ಆಗಾಗ ಮನೆಗೆ ಬರ್ತಿರು, ಒಬ್ಬನೇ ಮನೆಯಲ್ಲಿ ಏನು ಮಾಡ್ತೀಯಾ, ಸರಿನಾ ಅಂತ ಹೇಳ್ದ ಆರ್ಯ. ಹ್ಞೂ ಬಾವಾ, ಬರ್ತಿರ್ತೀನಿ, ನನ್ನ ಅಳಿಯನನ್ನು ಜಾಗ್ರತೆಯಾಗಿ ನೋಡ್ಕೊಳ್ಳಿ ಅಂತ ಮಗುವನ್ನೆತ್ತಿ ಅವನಿಗೆ ಮುತ್ತು ಕೊಟ್ಟು ಅನ್ವಿತಾ ಕೈಗೆ ನೀಡ್ದ. ಬೇಗ ನಾಮಕರಣ ಮಾಡಬೇಕು ಅಂತ ಅಮ್ಮ ಅಂದ್ಕೊಂಡಿದ್ದಾರೆ ಕಣೋ, ಸ್ವಲ್ಪ ಹತ್ರ ಇದ್ದು ನೋಡ್ಕೊಳ್ಬೇಕು ಅಷ್ಟೆ, ನೀನೇ ಸೋದರ ಮಾವ ಆಗ್ತೀಯಾ ಅಲ್ವಾ, ಹೆಸರಿಗೊಬ್ಬ ಇದ್ದಾನೆ, ಆದರೆ ಅವನು ಯಾವುದಕ್ಕೂ ಪ್ರಯೋಜನಕ್ಕಿಲ್ಲ, ಅಷ್ಟಕ್ಕೂ ನನ್ನ ಮಗನಿಗೆ ಅವನೇನು ಮಾಡೋದು ನನಗಿಷ್ಟ ಇಲ್ಲ ಅಂದ ಆರ್ಯ ಓರೆಯಾಗಿ ಅನ್ವಿತಾಳನ್ನು ನೋಡುತ್ತಾ. ನಿನಗೆ ಯಾವಾಗಲೂ ಅವ್ರ ಮೇಲೆ ಇರುತ್ತೆ ಬಿಡು ಅಂತ ಅನ್ವಿತಾ ಮುಖ ತಿರುಗಿಸಿ, ಬಾ ಚಂದು, ನಾವು ಕಾರಿನ ಹತ್ರ ಹೋಗೋಣ ಅಂತ ಅಂದ್ಲು. ಮೆಲ್ಲನೆ ಅನ್ವಿತಾ ಚಂದು ಮಗುವನ್ನು ಎತ್ಕೊಂಡು ಕಾರಿನ ಕಡೆ ನಡೀತಿದ್ರೆ, ಹೋಗಿ ಬರ್ತೀರಾ ಜಾಗ್ರತೆ, ಆಗಾಗ ಮನೆಗೆ ಬರ್ತಾ ಇರಿ ಅಂದರು. ಇನ್ನು ಆರ್ಯ ಅನ್ವಿತಾ ಮತ್ತು ಚಂದುವನ್ನು ಕರ್ಕೊಂಡು ಮನೆಗೆ ಬಂದ. ಇವರು ಮನೆಗೆ ಹೋಗೋ ಅಷ್ಟರಲ್ಲಿ ಸುಲೋಚನಾ ಅವರು ಹಾಲ್ನಲ್ಲೇ ಇದ್ದರು, ಇವರಿಗಾಗಿ ಕಾಯುತ್ತಾ.
ಇಷ್ಟು ರಾತ್ರಿವರೆಗೆ ಅಲ್ಲಿರೋದು ಬೇಕಿತ್ತಾ? ಸಣ್ಣ ಮಗು ಇದ್ದಾನೆ ಅನ್ನೋದು ನಿನಗೂ ಗೊತ್ತಿಲ್ವಾ? ಸಾಯಂಕಾಲವಾಗ್ತದಂತೆ ಬರಬಾರ್ದಾ ಅಂತ ಸುಲೋಚನಾ ಅವರು ಆರ್ಯ ಮತ್ತು ಅನ್ವಿತಾಗೆ ಸ್ವಲ್ಪ ಬೈದರು. ಆಮೇಲೆ ಮೊಮ್ಮಗನನ್ನು ಎತ್ಕೊಂಡು ಮುದ್ದಾಡಿ ಅವನಿಗೆ ಸ್ನಾನವನ್ನು ಮಾಡಿಸಿದ್ರು. ಮಗು ಹೊರಗೆ ಸುತ್ತಾಡಿ ಬಂದಿದ್ದಾನೆ ಅಂತ ದೃಷ್ಟಿ ತೆಗೆದು ಮಗುವನ್ನು ಅನ್ವಿತಾ ಕೈಗೆ ಕೊಟ್ಟು ಹಾಲು ಕುಡಿಸಿ ಮಲಗಿಸು ಅಂತ ಹೇಳಿದರು. ಹ್ಞೂ ಅತ್ತೆ ಅಂತ ಅನ್ವಿತಾ ಕೂಡ ತಯಾರಾಗಿ ಮಗುವಿಗೆ ಹಾಲು ಉಣಿಸಿ ಮಲಗಿಸಿದ್ಲು. ದಿನವಿಡೀ ಅಡ್ಡಾಡಿದ್ರಿಂದ ಸುಸ್ತಾಗಿದ್ದ ಅನ್ವಿತಾ ಏನೂ ತಿಂದೆ ಮಲಗಿಬಿಟ್ಲು. ಏನೇ ನೀನಿನ್ನೂ ಏನೂ ತಿಂದಿಲ್ವಲ್ಲ, ಹಾಗೆ ಮಲಗ್ತಿದ್ಯಾ ಅಂದ ಆರ್ಯ. ಬಹಳ ನಿದ್ದೆ ಬರ್ತಿದೆ ಆರ್ಯ, ಹೀಗೆ ಏನೂ ಬೇಡ ಅಂದ್ಲು ಅನ್ವಿತಾ ಮೆಲ್ಲನೆ. ಕನಿಷ್ಠ ಹಾಲನ್ನಾದರೂ ಕುಡಿದು ಮಲಗು, ಇರು ತರ್ತೀನಿ ಅಂತ ಆರ್ಯನೇ ಅಡುಗೆ ಕೋಣೆಗೆ ಹೋಗಿ ಅನ್ವಿತಾಳಿಗಾಗಿ ಹಾಲಂತಂದ. ಅವಳಿಗೆ ಕುಡಿಸಿ ಮಲಗಿಸ್ದ. ಆರ್ಯನಿಗೂ ಊಟ ಮಾಡೋದಕ್ಕೆ ಮನಸ್ಸಿಲ್ಲದೆ ಜ್ಯೂಸ್ ಕುಡಿತಿದ್ದಾಗ ನಿನ್ನ ಜೊತೆ ಮಾತಾಡಬೇಕು ಆರ್ಯ ಅಂದರು ಶಂಕರ್ ಅವರು ಹಾಲ್ನಲ್ಲಿ ಕೂತು. ಹೇಳಿ ಅಪ್ಪ ಅಂದ ಆರ್ಯ ಕೂಡ ಹೋಗಿ ಸೋಫಾದಲ್ಲಿ ಕೂತು. ಅದೇ ಕಣೋ, ನಿನ್ನ ಮಗನಿಗೆ ನಿಮ್ಮ ಅಮ್ಮ ನಾಮಕರಣ ಮಾಡಬೇಕಂತಿದ್ದಾಳೆ. ಇವತ್ತಿನವರೆಗೂ ನಮ್ಮ ಮನೆಯಲ್ಲಿ ಯಾವುದೇ ದೊಡ್ಡ ಸಮಾರಂಭ ನಡೆದಿಲ್ಲ. ಈ ಸಮಾರಂಭವನ್ನು ಸ್ವಲ್ಪ ಅದ್ಧೂರಿಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನು ತೊಂದರೆ ಇಲ್ವಲ್ಲ? ಎಲ್ಲರನ್ನ ಕರೆಯೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರು ಶಂಕರ್ ಅವರು. ನಿಮ್ಮಿಷ್ಟ ಅಪ್ಪ, ನಿಮ್ಮ ಮೊಮ್ಮಗನ ಮೊದಲ ಕಾರ್ಯಕ್ರಮ ನಿಮ್ಮಿಷ್ಟ ಬಂದಂತೆ ಮಾಡಿ, ನಾನು ಬೇಡ ಅನ್ನಲ್ಲ ಅಂದ ಆರ್ಯ. ಸರಿ, ಹಾಗಾದರೆ ಎಲ್ಲ ವ್ಯವಸ್ಥೆ ನಾನು ನೋಡ್ಕೊಳ್ತೀನಿ. ಹಾಗೆ ಭಟ್ರ ಜೊತೆ ನಿಮ್ಮಮ್ಮ ನಾಳೆ ಮಾತಾಡ್ತೀನಿ ಅಂತ ಅಂದಿದ್ದಾಳೆ. ಯಾವ ದಿನ ಚೆನ್ನಾಗಿದೆ ಅಂತ? ಯಾವುದಾದ್ರೂ ಹೆಸರು ಯೋಚಿಸಿದ್ದೀರಾ ಅವನಿಗೆ ಅಂತ ಕೇಳಿದರು. ಇನ್ನು ಸಮಯ ಇದೆಯಲ್ಲಪ್ಪ, ನೋಡೋಣ. ಈಗಾಗಲೇ ತಡ ಆಗಿದೆ, ನೀವು ಹೋಗಿ ಮಲಗಿ ಅಂದು ಹೇಳಿ ಆರ್ಯ ಕೂಡ ತನ್ನ ಕೋಣೆಗೆ ಹೋದ. ಆರ್ಯ ಮಲಗುವಂತಹ ಕೋಣೆಗೆ ಹೋಗುವಷ್ಟರಲ್ಲಿ ಅನ್ವಿತಾ ಗೊರಕ್ಕೆ ಹೊಡೆದು ಮಲಗಿದ್ದಾಳೆ. ಆದರೆ ಮಗು ಮಾತ್ರ ಎದ್ದು ಮೇಲಕ್ಕೆ ನೋಡ್ತಾ ಆಟ ಆಡ್ತಿದ್ದಾನೆ. ಅವನ್ನ ನೋಡಿ ನಗ್ತಾ ಆರ್ಯ, ಏನಪ್ಪ ಕಂದ, ನಿನಗೆ ನಿದ್ದೆ ಬರ್ತಿಲ್ವಾ? ನಿಮ್ಮಮ್ಮ ನೋಡು ಹೇಗೆ ಗೊರಕ್ಕೆ ಹೊಡೆದು ಮಲಗಿದ್ದಾಳೆ ಅಂತ ಅವನ್ನ ಎತ್ಕೊಂಡು ಬಹಳ ಹೊತ್ತು ಆಟ ಆಡಿಸ್ದ ಆರ್ಯ. ಮಗು ಎದ್ದು ಆಟ ಆಡ್ತಿರೋದು ನೋಡಿ ನಗ್ತಾ ಆರ್ಯ ಮಗನ ಜೊತೆ ಮಾತಾಡ್ತಿದ್ದ. ಮಗು ಕೂಡ ಅಪ್ಪನ ಮಾತುಗಳಿಗೆ ಓ ಆ ಅನ್ನುತ್ತಾ ತನ್ನ ಕಾಲು ಕೈಗಳನ್ನ ಆಡಿಸ್ತಾ ಕೇಳಿಸ್ಕೊಳ್ತಿದ್ದ. ಹೀಗೆ 2 ಗಂಟೆಗಳ ಕಾಲ ತಂದೆ ಮಗ ಹರಟೆ ಹೊಡೆದು ಆಮೇಲೆ ಆರ್ಯ ಮಗುವನ್ನು ಭುಜದ ಮೇಲೆ ಹಾಕ್ಕೊಂಡು ಆ ಕೋಣೆಯಲ್ಲೇ ಅತ್ತ ಇತ್ತ ತಿರುಗಾಡ್ತಿದ್ದಾಗ ಮಗು ನಿದ್ದೆಗೆ ಹೋದ. ಅವನು ಮಲಗಿದ ಮೇಲೆ ಅನ್ವಿತಾಳ ಪಕ್ಕದಲ್ಲಿ ಬೆಚ್ಚ ಮಲಗಿಸಿ ಹೆಂಡತಿ ಮಗನನ್ನು ನೋಡ್ತಾ ಸಂತೋಷದಿಂದ ನಿದ್ದೆಗೆ ಜಾರದ ಆರ್ಯ. ಇನ್ನು ಹಾಲು ಕುಡಿದೇ ಮಲಗಿದ ಮಗು 1 ಗಂಟೆ ನಂತರ ಮತ್ತೆ ಅತ್ತಾಗ ಅನ್ವಿತಾ ಎದ್ದು ಹಾಲು ಉಣಿಸಿ ಮತ್ತೆ ಮಲಗಿಸಿದ್ಲು. ಬೆಳಿಗ್ಗೆ ಅನ್ವಿತಾ ಎದ್ದು ಅತ್ತೆಗೆ ತಿಂಡಿ ತಯಾರಿಸೋದಕ್ಕೆ ಸಹಾಯ ಮಾಡ್ತಿದ್ರೆ ಇಲ್ಲಿ ತಂದೆ ಮಗ ಮಾತ್ರ ಕುಂಭಕರ್ಣನಂತೂ ಮಲಗಿದ್ದಾರೆ. ಏನಮ್ಮ, ಇವತ್ತು ಚಿಕ್ಕವ ಕೂಡ ಎದ್ದಿಲ್ವಲ್ಲ? ದಿನ ಬೆಳಗ್ಗೆ ಎದ್ದೇಳ್ತಿದ್ದ ಅಲ್ವಾ ಅಂತ ಕೇಳಿದ್ರು ಸುಲೋಚನಾ ಅವರು. ಏನೋ ಅತ್ತೆ, ರಾತ್ರಿ ಮಗು ಎದ್ದಿದ್ದ ಅನಿಸುತ್ತೆ. ತಂದೆ ಮಗ ಇಬ್ಬರು ಬಹಳ ಹೊತ್ತು ಆಟ ಆಡ್ತಾ ಎಚ್ಚರ ಆಗಿದ್ರು ಅನಿಸುತ್ತೆ. ಇನ್ನೂ ನಿನ್ನೆ ದಿನ ಇಡೀ ತೋಟದಲ್ಲಿ ಸುಸ್ತಾಗಿದ್ದರಿಂದ ನಾನು ಬೇಗ ಮಲಗಿದ್ದೆ, ಅದಕ್ಕೆ ಇಬ್ಬರು ಎದ್ದಿಲ್ಲ ಅಂದ್ಲು ಅನ್ವಿತಾ. ಸರಿ ಬಿಡಮ್ಮ, ಮಲಗಲಿ ಅಂತ ತಿಂಡಿ ತಯಾರಿಸಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಮೊದಲು ಶಂಕರ್ ಅವರಿಗೆ ಅವರು ಬಡಿಸಿದ್ರು. ಅವರು ತಿಂಡಿ ತಿಂದು ಹೊರಗೆ ಕೆಲಸ ಇದೆ ಅಂತ ಹೋದ್ಮೇಲೆ ಅವ್ರು ಹೇಳೋದು ತಡ ಆಗುತ್ತಮ್ಮ ಚಂದು, ಮತ್ತು ನೀನು ತಿನ್ನಿ, ನಾನು ಕೂಡ ತಿಂದುಬಿಡ್ತೀನಿ ಅಂದರು ಸುಲೋಚನಾ ಅವರು. ಸರಿ ಅತ್ತೆ, ನಾನು ಚಂದುನ ಕರ್ಕೊಂಡು ಬರ್ತೀನಿ ಅಂತ ಅನ್ವಿತಾ ಚಂದು ಕೋಣೆಗೆ ಹೋದ್ಲು. ಅನ್ವಿತಾ ಹೋಗುವಷ್ಟರಲ್ಲಿ ಚಂದು ತಯಾರಾಗ್ತಿದ್ಲು. ಚಂದು, ತಿಂಡಿ ಮಾಡೋಣ ಬಾ, ನಿಮ್ಮ ಅಣ್ಣ ಇನ್ನೂ ಎದ್ದಿಲ್ಲ, ಇಬ್ಬರು ಸೇರಿ ತಿನ್ನೋಣ ಅಂತ ಕರೆದ್ಲು ಅನ್ವಿತಾ. ಹಾಂ ಬರ್ತೀನಿ ಅದಕ್ಕೆ, ಈ ಜಿಪ್ ಸ್ವಲ್ಪ ಹಾಕ್ತೀರಾ, ನನಗೆ ಕೈ ಎಟಕ್ತಿಲ್ಲ ಅಂದ್ಲು ತನ್ನ ಡ್ರೆಸ್ಸಿನ ಹಿಂದಿನ ಜಿಪ್ ತೋರಿಸಿ. 1 ನಿಮಿಷ ಇರು ಅಂತ ಅನ್ವಿತಾ ಹೋಗಿ ಚಂದುವಿನ ಡ್ರೆಸ್ ಜಿಪ್ ಹಾಕುವಾಗ ಅವಳ ಬೆನ್ನ ಮೇಲಿರೋ ಗಾಯದ ಗುರುತುಗಳನ್ನು ನೋಡಿ ಕಣ್ಣು ದೊಡ್ಡದು ಮಾಡಿ, ಚಂದು ಇದೇನಿದು ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಅನ್ವಿತಾ ಹಾಗೆ ಕೇಳಿದ ತಕ್ಷಣ ಚಂದುವಿನ ಕಣ್ಣಲ್ಲಿ ನೀರು ತುಂಬ್ಕೊಂತು. ಮತ್ತೆ 1 ಕ್ಷಣ ಹಳೆಯ ನೆನಪುಗಳು ಕಣ್ಮುಂದೆ ಬಂದವು. ಅವನ್ನೆಲ್ಲ ನೋಡಿ ಅನ್ವಿತಾ ಕೂಡ ಕಣ್ಣೀರು ಹಾಕ್ತಾ ಜಿಪ್ ಕೂಡ ಹಾಕಿ, ಇದೇನಿದು ಚಂದು ಅಂತ ಕೇಳಿದ್ಲು. ಅವನು ಮಾಡಿದ ಅನಾಚಾರಕ್ಕೆ ನನ್ನ ಮೈ ಮೇಲೆ ಉಳಿದುಕೊಂಡ ಗುರುತುಗಳು ಅತ್ತಿಗೆಯವು.
ಅಂತ ಅಂದ್ಲು ಚಂದು. ಇವನ್ನೆಲ್ಲ ಏಕೆ ಸಹಿಸ್ಕೊಂಡಮ್ಮ ಅಂತ ಅನ್ವಿತಾ ಕಣ್ಣೀರು ಸುರಿಸುತ್ತಾ ಕೇಳಿದ್ಲು. ಅವನು ಅಷ್ಟು ದುಷ್ಟ ಅಂತ ನನಗೆ ಗೊತ್ತಿರಲಿಲ್ಲ ಅದಕ್ಕೆ. ನಿಮಗೆ ಮದುವೆ ಆಗೋವರೆಗೂ ಅವನು ನನ್ನ ಹತ್ರ ಚೆನ್ನಾಗೇ ಇದ್ದ. ಅವನು ಹೊರಗಡೆ ಹೇಗೆ ಅಲೆದಾಡ್ತಿದ್ರು ನನ್ನ ತಂಟೆಗೆ ಬರ್ತಿರಲಿಲ್ಲ. ನಿಮ್ಮ ಮದುವೆ ವಿಷಯ ಗೊತ್ತಾದ ಮೇಲೆ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋದ ಮರುದಿನದಿಂದಲೇ ಕಾಟ ಕೊಡೋದಕ್ಕೆ ಶುರು ಮಾಡ್ದ. ಬೇರೆ ಹುಡುಗಿಯನ್ನು ಕರ್ಕೊಂಡು ಬಂದು ನನ್ನ ಮುಂದೆ ಕೋಣೆಯಲ್ಲಿ ಬಾಗಿಲು ಕೂಡ ಹಾಕದೇ ಇರ್ತಿದ್ದ. ಹೀಗೆ ಯಾಕೆ ಮಾಡ್ತಿದ್ಯಾ ಅಂದರೆ ನನ್ನನ್ನು ಕೂಡ ಚಿತ್ರಹಿಂಸೆ ಮಾಡ್ತಾ ಮೈಯೆಲ್ಲ ಏಟುಗಳಿಂದ ತುಂಬಿಸ್ತಿದ್ದ. ಕೊನೆಗೆ ಅವನು ಏನು ಮಾಡಿದ್ರು ಸುಮ್ಮನಿದ್ರು. ಏನು ಗಂಡ ಅಂದರೆ ಇಷ್ಟ ಸತ್ತು ಹೋಯ್ತಾ, ನಾನು ಏನು ಮಾಡಿದ್ರು ಮಾತಾಡಲ್ವಾ ಅಂತ ಪ್ರತಿ ವಿಷಯಕ್ಕೂ ನನ್ನ ಮೈ ಜೊತೆ ಆಟ ಆಡ್ತಿದ್ದ. ಅವನು ನನ್ನ ಸುಮ್ಮನೆ ಚಿತ್ರಹಿಂಸೆ ಕೊಡಲಿಲ್ಲ. ಅದಕ್ಕೆ ಒಬ್ಬ ಹೆಣ್ಣು ಸಹಿಸಲಾರದ ಹಿಂಸೆ ಕೊಟ್ಟಿದ್ದಾನೆ. ಒಬ್ಬ ಮದುವೆಯಾಗದ ಹುಡುಗಿ ನನ್ನ ಇತಿಹಾಸ ಕೇಳಿದ್ರೆ ಮದುವೆ ಮಾಡ್ಕೊಳ್ಳೋದಕ್ಕೂ ಕೂಡ ಹೆದರ್ತಾಳೆ ಅಂತ ನೋವು ಕೊಟ್ಟಿದ್ದಾನೆ ಅವನು ನನಗೆ. ನಿಜಕ್ಕೂ ಆ ಮದುವೆ ಯಾಕೆ ಮಾಡಿಕೊಂಡೆ ಅನ್ನಿಸ್ತಿದೆ. ಕನಿಷ್ಠ ಸಾಯಲು ಧೈರ್ಯ ಸಾಲಿಲ್ಲ ಅದಕ್ಕೆ ಅಂತ ಅನ್ವಿತಾಳನ್ನು ಹಿಡ್ಕೊಂಡು ಅಳ್ತಾ ಇದ್ದಾಳೆ ಚಂದು. ಚಂದುವಿನ ನೋವನ್ನು ನೋಡಿ ಅನ್ವಿತಾ ಕೂಡ ಕಣ್ಣೀರು ಹಾಕಿ ಆಮೇಲೆ ತಾನು ಹತ್ತಿರ ಚಂದು ಇನ್ನೂ ಬೇಸರಗೊಳ್ತಾಳೆ ಅಂತ ಅವಳ ಕಣ್ಣೀರು ಹೊರಿಸಿ, ಅದು ನಿನ್ನ ಜೀವನದಲ್ಲಿ ಮುಗಿದು ಹೋದ ಕತೆ ಅಂತ ಹೇಳಿದ್ನಲ್ಲ ಚಂದು, ಇನ್ನು ಅವನನ್ನು ನೆನಪು ಮಾಡ್ಕೊಂಡು ಯಾಕೆ ನೋವು ಪಡ್ತೀಯಾ? ಅವನ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ಅಸಹ್ಯ ಬೇರೊಂದಿಲ್ಲ. ಪ್ಲೀಸ್ ಅವನನ್ನು ಇನ್ನೊಮ್ಮೆ ನೆನಪು ಮಾಡ್ಕೊಳ್ಬೇಡ ಚಂದು. ನಡೆದು ಹೋದದನ್ನು ಯಾರೂ ಬದಲಾಯಿಸೋದಕ್ಕಾಗಲ್ಲ, ಆದರೆ ಮರೆಯೋದಕ್ಕೆ ಪ್ರಯತ್ನಿಸು ಪ್ಲೀಸ್. ಇನ್ಮೇಲಾದರೂ ಖುಷಿಯಾಗಿರೋದಕ್ಕೆ ಪ್ರಯತ್ನ ಮಾಡು. ನಿನಗೊಳ್ಳೆ ಜೀವನ ಖಂಡಿತ ಸಿಗತ್ತೆ ಅಂದ್ಲು ಅನ್ವಿತಾ. ಇನ್ನೇನು ಸಂತೋಷ ಅದಕ್ಕೆ, ಇದ್ದ ಜೀವನವನ್ನೇ ಹಾಳು ಮಾಡಿಬಿಟ್ಟಿದ್ದಾನೆ. ನಾನು ಖುಷಿಯಾಗಿ ಬದುಕೋದಕ್ಕೆ ಇನ್ನು ಏನು ಉಳಿದಿದೆ ಅಂದ್ಲು ಚಂದು ನೋವಿನಿಂದ. ಈಗ ಹೀಗೆ ಮಾತಾಡಿದ್ರೆ ನನ್ನ ಕೋಪ ಬರುತ್ತೆ. ಯಾವುದೋ ದೊಡ್ಡ ಜೀವನ ಕಂಡವಳಂತೆ ಮಾತಾಡ್ತಿದ್ಯಾ. ಅವನು ನಿನ್ನ ಲೈಫ್ನಲ್ಲಿ ಒಂದು ದರಿದ್ರದಂತೆ ಬಂದ ಹೋದ ಅಷ್ಟೇ. ಇನ್ನು ಅವನ ಬಗ್ಗೆ ಮರೆತು ಬಿಡು ಚಂದು ಪ್ಲೀಸ್. ಅವನ ಬಗ್ಗೆ, ಅವನ ಕೃತ್ಯಗಳ ಬಗ್ಗೆ ಆಲೋಚಿಸಿದ್ರೆ ನಿನಗೆ ದುಃಖವೇ ಹೊರತು ಬೇರೇನೂ ಇರಲ್ಲ. ಈ ಅತ್ತಿಗೆ ಹೇಳಿದ ಮೇಲಾದರೂ ಕೇಳು. ನಡಿ, ಅತ್ತೆ ಕರೀತಿದ್ದಾರೆ, ನೀನು ಹೀಗೆ ಹತ್ತಿರ ಅವರು ಕೂಡ ಬೇಜಾರು ಮಾಡ್ಕೊಳ್ತಾರೆ ಅಂತ ಚಂದುವನ್ನು ಸಮಾಧಾನ ಮಾಡಿ ಹೊರಗೆ ಕರ್ಕೊಂಡು ಬಂದ್ಲು ಅನ್ವಿತಾ. ಏನಮ್ಮ, ಮಗಳನ್ನು ಕರ್ಕೊಂಡು ಬಾ ಅಂದರೆ ನೀನು ಅಲ್ಲೇ ನಿಂತುಬಿಟ್ಟಿಯಲ್ಲ ಅಂದರು ಸುಲೋಚನಾ ಅವರು ಇವರಿಬ್ಬರು ಹೊರಗೆ ಬಂದಾಗ. ಏನಿಲ್ಲ ಅತ್ತೆ, ಚಂದು ಏನೋ ಮಾತಾಡ್ತಿದ್ರೆ ಕೇಳ್ತಾ ನಿಂತುಬಿಟ್ಟೆ. ಬಾ ಚಂದು ತಿಂಡಿ ಮಾಡೋಣ ಅಂತ ಇಬ್ಬರು ತಿಂಡಿ ತಿಂತಿರ್ತಾರೆ. ಅಣ್ಣ ಮತ್ತು ಮಗು ಎಲ್ಲದಕ್ಕೆ ಅಂತ ಕೇಳಿದ್ಲು ಚಂದು. ಅವರು ಇನ್ನೂ ಎದ್ದಿಲ್ಲ ಚಂದು ಅಂತ ಅಂದ್ಲು ಅನ್ವಿತಾ. ನಾವ್ಯಾಕೆ ಎದ್ದಿಲ್ಲ? ನೋಡು, ನಿನ್ನ ಮಗ ಎದ್ದಿದ್ದಾನೆ, ಈಗಾಗಲೇ ಹೇಳೋದಕ್ಕೆ ಶುರು ಮಾಡಿದ್ದಾನೆ. ನನ್ನ ನಿದ್ದೆ ಕೂಡ ಹಾಳು ಮಾಡ್ದ. ತಗೋ ಇವನ್ನ, ನನಗಿನ್ನೂ ನಿದ್ದೆ ಬರ್ತಿದೆ ಅಂತಂದ ಆರ್ಯ. ಅವಳು ತಿಂತಿದ್ದಾಳಲ್ವಾ, ನನಗೆ ಕೊಡು ಮಗುನ ಅಂತ ಮೊಮ್ಮಗನನ್ನು ಸುಲೋಚನಾ ಅವರು ಎತ್ಕೊಂಡ್ರು. ಏನೇ, ನಾನು ಹೇಳೋ ಮೊದಲೇ ತಿಂತಿದೀಯಾ ಅಂದ ಆರ್ಯ ಹಾಲ್ನಲ್ಲಿ ಕೂತ್ಕೊಳ್ತಾ. ಇಲ್ಲಿವರೆಗೆ ಮಲಗಿದ್ದು ನೀನು, ಮಧ್ಯಾಹ್ನ ಎದ್ದೇಳುವವರೆಗೆ ನಾನು ಕಾಯಬೇಕಾ ಅಂದ್ಲು ಅನ್ವಿತಾ. ನಿನಗೆ ಗಂಡ ಅಂದರೆ ನಿಜಕ್ಕೂ ಭಯ ಇಲ್ಲ ಅಲ್ವಾ ಅಂತ ಅಂದ. ಇದೆ ಅಂತ ನಾನು ಹೇಳಿಲ್ವಲ್ಲ ಅಂತ ಅನ್ವಿತಾ ತಿಂಡಿ ತಿಂತಿದ್ರೆ ಚಂದು ಅವಳ ಮಾತು ಕೇಳಿ ಮೆಲ್ಲಗೆ ನಗ್ತಿದ್ದಾಳೆ. ನೋಡಿ, ನೀವಿಬ್ಬರು ಮನೆಯಲ್ಲೇ ಇರ್ತೀರಾ ಅಲ್ವಾ, ಸ್ವಲ್ಪ ಶಾಪಿಂಗ್ ಹೋಗಿ ನಿಮಗೆ ಬೇಕಾದನ್ನೆಲ್ಲ ತೊಗೊಂಡು ಬನ್ನಿ. ಫಂಕ್ಷನ್ಸ್ ಇನ್ನೊಂದು ವಾರದಲ್ಲಿ ಇದೆಯಂತೆ ಅಂದರು ಸುಲೋಚನಾ ಅವರು. ಇನ್ನೂ ಪುರೋಹಿತರನ್ನ ಕೇಳಿಲ್ಲ ಅಲ್ವಾ ಅಮ್ಮ ಅಂತ ಅಂದ ಆರ್ಯ. ಅವ್ರಿಗೇನೋ ಕೆಲಸ ಇದೆಯಂತೆ. ನಾನೇ ಬೆಳಿಗ್ಗೆ ಅವ್ರ ಮನೆಗೆ ಹೋಗಿ ಮಗನ ಜಾತಕ ತೋರಿಸಿ ನಾಮಕರಣಕ್ಕೆ ಮುಹೂರ್ತವನ್ನು ಇಟ್ಸ್ಕೊಂಡು ಬಂದೆ. ನನ್ನ ಬಂಗಾರದ ನನ್ನ ಜಾತಕ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇವನಿಂದ ನೀನು ಜೀವನದಲ್ಲಿ ಇನ್ನೂ ಎತ್ತರಕ್ಕೆ ಬೆಳಿತೀಯಂತೆ. ಇವನು ಹುಟ್ಟಿದ ಮೇಲೆ ನಮ್ಮೆಲ್ಲರಿಗೂ ಅದೃಷ್ಟ ಬರುತ್ತೆ ಅಂತ ಹೇಳ್ತಿದ್ದಾರೆ ಅಂತ ಮೊಮ್ಮಗನನ್ನು ಎತ್ತಿ ಸಂಭ್ರಮಿಸಿದ್ರು. ಸುಲೋಚನಾ ಅವರ ಮಾತಿಗೆ ಆರ್ಯ ಮತ್ತು ಅನ್ವಿತಾ ಖುಷಿಯಾದರು. ಯಾಕಂದರೆ ಅವನು ಹುಟ್ಟಿದ ಮೇಲೆ ತಾನೇ ಇವರಿಬ್ಬರು ಒಂದಾಗಿದ್ದು. ನೀನು ಕೂಡ ಬರಬಾರ್ದೆ ಅಮ್ಮ, ಒಬ್ಬಳೆ ಮನೆಯಲ್ಲಿ ಏನು ಮಾಡ್ತೀಯಾ ಅಂದ ಆರ್ಯ. ಬೇಡಪ್ಪ, ನನಗೆ ಕಾಲು ನೋವು, ನೀವೇ ಹೋಗಿ ಬನ್ನಿ. ನೀವೇ ಹೋಗಿ ನಿಮಗೆ ಬೇಕಾದ ಶಾಪಿಂಗ್ ಮಾಡ್ಕೊಳ್ಳಿ. ಮನೆ ಕೆಲಸಗಳನ್ನೆಲ್ಲ ನಾನು ನೋಡ್ಕೊಳ್ತೀನಿ.
ಮತ್ತು ಮನೆಯಲ್ಲಿ ಯಾರೂ ಇಲ್ದಿದ್ರೆ ನಿಮ್ಮಪ್ಪ ಅರ್ಚಾಡ್ತಾರೆ, ಅದು ಬೇಕು ಇದು ಬೇಕು ಅಂತ, ಅದಕ್ಕೆ ನೀವೇ ಹೋಗಿ ಅಂತ ಅಂದರು ಅವರು. ಕತೆ ಮುಂದುವರಿಯುತ್ತೆ. ವಿಡಿಯೋವನ್ನು ಮೊದಲೇ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.